ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, KPSSCಯಿಂದ 277 ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ 18/1/2025 ಅದೇ ರೀತಿಯಾಗಿ 19/1/2025 ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಕ್ರಮವಾಗಿ ನಡೆಯಲಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಹಾಲ್ ಟಿಕೆಟ್ ಲಿಂಕನ್ನು ಪ್ರಕಟಿಸಲಾಗಿತ್ತು. ಆದರೆ ಮೊನ್ನೆ ಅದನ್ನು ಹಿಂಪಡೆಯಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಕ್ಸಾಮ್ಸ್ ದಿನಾಂಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇರುವುದಿಲ್ಲ. ಪ್ರಮುಖವಾಗಿ ಈ ಒಂದು ಅಡ್ಮಿಟ್ ಕಾರ್ಡ್ನ ಲಿಂಕನ್ನು ವಾಪಸ್ ಕೊಡಲಾಗತ್ತೆ ಎಂಬುದನ್ನು KPSSC ಸ್ಪಷ್ಟಪಡಿಸಲಾಗಿದ್ದು, ಇವತ್ತು ಅಥವಾ ನಾಳೆ ಈ ಒಂದು KPSSCಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಲಿಂಕ್ ವಾಪಸ್ ಬರುತ್ತೆ ಎಂಬುದನ್ನು KPSSCಯ ಸಿಬ್ಬಂದಿಗಳು ತಿಳಿಸಿರ್ತಕ್ಕಂತಹದ್ದು. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೋ ಅಥವಾ ಇಲ್ಲವೋ ಎಂಬುದನ್ನು ಕೇಳ್ತಾ ಇದ್ರು. ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಇರುವುದಿಲ್ಲ. ಈಗಾಗಲೇ ನಿಗದಿಪಡಿಸಿರ್ತಕ್ಕಂತಹ ದಿನಾಂಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಎಂಬುದನ್ನು KPSSC ಸಿಬ್ಬಂದಿ ತಿಳಿಸಿದ್ದು, ಈ ಬಗ್ಗೆ ನಾವು KPSSC ಸಿಬ್ಬಂದಿಯೊಂದಿಗೆ ಮಾತನಾಡಿರ್ತಕ್ಕಂತಹ ಆಡಿಯೋದ ತುಣುಕನ್ನು ಕೂಡ ಕೇಳಬಹುದು. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಇದು ಮೇಡಮ್ ಗ್ರೂಪ್ ಬಿ 277 ಪೋಸ್ಟ್ದು ಎಕ್ಸಾಮ್ದು ವಾಪಸ್ ಪಡೆದಿದ್ರಲ್ಲ ಅಡ್ಮಿಟ್ ಕಾರ್ಡ್ ಲಿಂಕ್ ಮೇಡಮ್, ಯಾವಾಗ ಬರುತ್ತೆ ಅಂತ? ಇವತ್ತು ನಾಳೆಯಲ್ಲಿ ಬರುತ್ತೆ ಸರ್. ತಮ್ಮ ಹೆಸರು? ಸ್ನೇಹಿತರೆ, ಮುಖ್ಯವಾಗಿ ಕೇಳಿದ್ರಲ್ಲ, ಇದಿಷ್ಟು ಇವತ್ತಿನ ಒಂದು ಚಿಕ್ಕ ಅಪ್ಡೇಟ್ ಆಗಿತ್ತು. ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.